ತುಪ್ಪ ಯಾರಿಗಿಷ್ಟ ಇಲ್ಲ? ಚಿಕ್ಕವರಿಂದ ದೊಡ್ಡೋರವರೆಗೂ ಎಲ್ಲರೂ ತಿಂತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಕೆಲವೊಂದು ಸ್ವೀಟ್ ಅಂತೂ ತುಪ್ಪ ಇಲ್ಲದೆ ಮಾಡೋದೇ ಇಲ್ಲ. ಕೆಲವೊಂದು ಅಡುಗೆಗೂ ಅಷ್ಟೇ ತುಪ್ಪ ಬಳಸ್ತೀವಿ. ಒಂದು ಮನೇಲಿ ಎಷ್ಟೆಲ್ಲ ತುಪ್ಪ ಬಳಸ್ತೀವಿ. ಹಾಗಿರೋ ತುಪ್ಪ ಹೊರ್ಗಡೆಯಿಂದ ತರೋದಕ್ಕಿಂತ ಮನೇಲಿ ಮಾಡೋದೇ ಒಳ್ಳೆಯದಲ್ವಾ? ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮನೇಲೇ ಮರಳಾಗಿ ತುಪ್ಪ ಹೇಗೆ ಮಾಡ್ಬೋದು ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಫಸ್ಟು ಮನೇಲೇ ಮಾಡಿರೋ ಅಂಥ ಬೆಣ್ಣೆನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆ ಪಾತ್ರೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ 2 ಸಲ ಸೇರಿಸ್ಕೊಳ್ತೀನಿ. ಈ ಬೆಣ್ಣೆ ಕರ್ಗಿದಾಗ ಗೊತ್ತಾಗುತ್ತೆ ಈ ಪಾತ್ರೆ ಸಾಕಾಗುತ್ತೋ ಇಲ್ವೋ ಅಂತ. ಆಮೇಲೆ ಅನ್ನಿಸ್ತು ಸಾಕಾಗುತ್ತೆ ಅಂತ ಆವಾಗ ಆ್ಯಡ್ ಮಾಡಿದ್ದೀನಿ. ಫಸ್ಟಿಗೆ ತುಪ್ಪದುಡಿ, ಇದನ್ನು ಯಾವ ಥರ ಮಾಡ್ತಾರೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಬೆಳ್ಳುಳ್ಳಿ ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಕರ್ಬೇವಿನ ಸೊಪ್ಪು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ತುಪ್ಪದುಡಿ. ಆ ತುಪ್ಪದುಡಿ ಹೇಗೆ ಮಾಡೋದು ಅಂದರೆ, ಮೆಂತ್ಯ ಹುರ್ಕೊಬೇಕು ಕಲರ್ ಬರೋವರೆಗೂ. ಅದು ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿ, ಅವಾಗ ಗೊತ್ತಾಗುತ್ತೆ. ಮತ್ತು ಡ್ರೈ ಇರೋವಂಥ ಅರಿಶಿನ ಸೇರಿಸ್ಬೇಕು, ಅಂದರೆ ಅರಿಶಿನ ಕೊನೆ. ಅದನ್ನು ಮೆಂತ್ಯನೂ ಮಿಕ್ಸಿಲಿ ಪೌಡರ್ ಮಾಡ್ಕೊಬೇಕು. ಆ ಪೌಡರ್ ಎಷ್ಟು ದಿನ ಸ್ಟೋರ್ ಮಾಡಿದ್ರೂ ಏನೂ ಆಗೋಲ್ಲ. ನೋಡಿ, ಈಗ ಬೆಣ್ಣೆ ಕರಗಿದ ಮೇಲೆ ಇನ್ನು ಮಿಕ್ಕಿದ ಬೆಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಆ ಪುಡಿನ ನಾನು ಇದು ಒಂದು 1/4 kg ಜಾಸ್ತಿ ಇದೆ. ಆ ಸ್ಪೂನಲ್ಲಿ ಒಂದು 1/4 ಟೀ ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಇರ್ಬೋದು, ಅಷ್ಟು ಹಾಕಿದ್ದೀನಿ. ನೋಡಿ, ಈ ಬೆಣ್ಣೆ ಕರಗಿದ ಮೇಲೆ ಉಪ್ಪು ಸೇರಿಸ್ಕೊಂಡೆ. ಆ ಉಪ್ಪು ಸೇರಿಸೋದ್ರಿಂದ ಮರಳಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ. ಉಪ್ಪಾಗ್ಬಿಡುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಮಾಡಿದ್ರೂ ಒಂದು 2 ಅಳಿವಷ್ಟು ಹಾಕಬೇಕು. ಅಂದರೆ ಒಂದು 2 ಕ್ರಿಸ್ಟಲ್ ಅಷ್ಟು ಹಾಕಬೇಕಷ್ಟೇ. ನೋಡಿ, ಇಷ್ಟು ಕಾದರೆ ಅರ್ಧ ತುಪ್ಪ ಕಾದಿದೆ ಅಂತ. ಇನ್ನು ಅರ್ಧ ಭಾಗ ತುಪ್ಪ ಕಾಯಬೇಕಷ್ಟೇ. ಆ ನೊರೆ ಎಲ್ಲ ಫಸ್ಟ್ ಬರುತ್ತಲ್ಲ, ಅದು ಏನು ಹಿಂಗೋಗುತ್ತೆ ನೊರೆ, ಅಲ್ಲಿವರೆಗೂ ಅರ್ಧ ಭಾಗ ಕಾದಂಗೆ ತುಪ್ಪ. ಇನ್ನು ಇತ್ತಾಗೆ ಅದರೊಳಗಡೆ ಆ ತುಪ್ಪ ಏನು ಕಾಯ್ತಿತ್ತೋ ಅದರೊಳಗಡೆ ವಾಟರ್ ಕಂಟೆಂಟ್ ಇರುತ್ತಲ್ಲ, ವಾಟರ್ ಕಂಟೆಂಟ್ ಅಂದರೆ ಮಜ್ಜಿಗೆ ಅಂಶ, ಬೆಣ್ಣೆಲಿ ಮಜ್ಜಿಗೆ ಅಂಶ ಇರುತ್ತಲ್ಲ, ಅದು ಸೀದೋಗುತ್ತೆ. ಅದು ಸೀದ್ಬಿಟ್ಟು ಕೆಳಗಡೆ ಗಟ್ಟಿಗಾಗಿ ಕುತ್ಕೊಳುತ್ತೆ. ನೋಡಿ, ಈ ಥರ ಸ್ಪೂನಲ್ಲಿ ಚೆಕ್ ಮಾಡ್ಕೊಬೋದು. ಇಷ್ಟು ಕಾದ್ಮೇಲೆ ಅದು ಸ್ಪೂನಿಗೆ ಅಂಟುತ್ತೆ. ಆ ಥರ ಮಜ್ಜಿಗೆ ಅಂಶ ಇರುತ್ತಲ್ಲ ಬೆಣ್ಣೆಲಿ, ಅದು ಅದರೊಳಗಡೆ ಮಿಕ್ಸ್ ಆಗಿರೋದ್ರಿಂದ ಅದು ಇದಕ್ಕೆ ಅಂಟ್ಕೊಳುತ್ತೆ. ತುಪ್ಪ ಯಾವುದೇ ಕಾರಣಕ್ಕೂ ಅಂಟ್ಕೊಳಲ್ಲ. ಅದು ಒಂದು ಸ್ವಲ್ಪ ಆಯಿಲ್ ಕಂಟೆಂಟಲ್ಲಿ ಇರುತ್ತಲ್ವ ತುಪ್ಪ, ಅದು ಕೆಳಗೆ ಹೋಗ್ಬಿಡುತ್ತೆ. ಆ ವಾಟರ್ ಕಂಟೆಂಟು ಒಂಥರ ಅಂಟೋ ಥರ ಇರುತ್ತೆ, ಅದಕ್ಕೆ ಸ್ಪೂನಿಗೆ ಅಂಟುತ್ತೆ. ನೋಡಿ, ಈ ಥರ ಸ್ಪೂನಿಗೆ ಅಂಟದೇ ಇರೋ ಹಾಗೆ ಕ್ಲಿಯರ್ ಆಗುತ್ತೆ ತುಪ್ಪ. ಆವಾಗ ಕಾದಿದೆ ಅಂತ. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಇನ್ನೊಂದು 2 ಸೆಕೆಂಡಲ್ಲಿ ಕಾದೋಗ್ಬಿಡುತ್ತೆ. ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ನಾವು ಸ್ಟವ್ವಲ್ಲಿ ಜೋರಾಗಿ ಉರಿ ಇಡೋದು, ಕಮ್ಮಿ ಮಾಡೋದು ಎಲ್ಲ ಮಾಡಬಾರ್ದು. ಒಂದೇ ಸಮಕ್ಕೆ ಉರಿ ಇಟ್ಕೊಬೇಕು. ಅಂದರೆ ಸಿಮ್ಮಲ್ಲೇ ಇಡಬೇಕು. ಫುಲ್ಲು ಲಾಸ್ಟಿಗೆ ಇಡಬೇಕು ಸಿಮ್ಮಲ್ಲಿ. ಅಷ್ಟೇ ಉರಿಲಿ ಕಾಯಬೇಕು. ನೋಡಿ, ಈಗ ಆಫ್ ಮಾಡಿದ್ರೂ ಇನ್ನೂ ಕುದೀತಾ ಇದೆ ತುಪ್ಪ. ಆ ಬಬಲ್ಸ್ ಎಲ್ಲ ತುಂಬ ಬರ್ತಾನೆ ಇದೆ. ಆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೇಲುತ್ತೆ. ನೋಡಿ, ಆ ತಳದಲ್ಲಿ ಎಲ್ಲ ಹೆಂಗೆ ಅದರಲ್ಲಿರೋ ಅಂಥ ಬೆಣ್ಣೆಲಿ ಇದ್ದಂಥ ಮಜ್ಜಿಗೆ ಅಂಶ ಎಲ್ಲ ಕೆಳಗಡೆ ಗಟ್ಟಿಗಾಗಿ ಕೂತಿದೆ. ಮೇಲ್ಗಡೆ ತುಪ್ಪ ಮಾತ್ರ ತೇಲ್ತಿದೆ. ಆ ಪಾತ್ರೆ ತಳ ಕಾಣುತ್ತೆ ಫುಲ್ ತುಪ್ಪ ಕಾದಾದ್ಮೇಲೆ. ನೋಡಿ, ಎಷ್ಟು ಕ್ಲಿಯರಾಗಿ ಕಾಣ್ತಿದೆ. ಅದು ಕಾಣುತ್ತೆ ಅಂದರೆ ಆವಾಗ ತಕ್ಷಣ ಕಾಣಲ್ಲ, ಬಿಸಿ ಇರುತ್ತೆ. ಮತ್ತು ಮೇಲೆ ಇನ್ನೂ ಬಬಲ್ಸ್ ಬರ್ತಿರುತ್ತಲ್ಲ, ಹಂಗಾಗಿ ಆ ಬಬಲ್ಸ್ ಕಮ್ಮಿ ಆದಮೇಲೆ ಈ ಥರ ಕಾಣುತ್ತೆ. ಈ ಥರ ಕಾದ್ರೇ ಕರೆಕ್ಟ್ ಅದಕ್ಕೆ ಕಾದಿದೆ ಅಂತ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಇನ್ನೊಂದು ಹೆಂಗೆ ಚೆಕ್ ಮಾಡ್ಬೋದು ಅಂದರೆ, ಅಕಸ್ಮಾತ್ ನೀವು ಇನ್ನೂ ಕಾಯಬೇಕಿತ್ತು, ಆಫ್ ಮಾಡಿದ್ದೀರಾ ಅಂದರೆ ಈ ಥರ ತಣ್ಣಗಾದ್ಮೇಲೆ ಕ್ಲಿಯರ್ ಇಲ್ಲ, ಈ ಥರ ಚೆಕ್ ಮಾಡಿದ್ರು ಸ್ಪೂನಿಗೆ ಅಂಟ್ತಿದೆ, ಅದರೊಳಗಡೆ ಇರೋ ಅಂಥದ್ದು ಈ ಥರ ತಳಕ್ಕೆ ಹೋಗಿ ಕೂತಿಲ್ಲ ಫುಲ್ಲು, ಮೇಲ್ಗಡೆ ಈ ಥರ ಕ್ಲಿಯರಾಗಿಲ್ಲ ತುಪ್ಪ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಸ್ಕೊಬೋದು. ಆವಾಗ ನೀವು ನೋಡ್ಕೊಬೇಕು. ಈ ಕ್ಲಿಯರ್ ಆಗಿಲ್ಲ ಅಂದರೆ ಕ್ಲಿಯರ್ ಆಗುತ್ತೆ. ಆವಾಗ ನೋಡಿಕೊಂಡು ನೀವು ಒಂದು ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಕಾಯಿಸ್ಬೇಕಷ್ಟೆ. ಒಂದು ಸ್ವಲ್ಪ ಇನ್ನೂ ಕ್ಲಿಯರ್ ಆಗಿಲ್ಲ, ಅದರಲ್ಲಿ ಇದೆ ಆ ಥರ ವಾಟರ್ ಡ್ರಾಪ್ ಥರ ಒಳಗಡೆ ಮಿಕ್ಸ್ ಆಗಿರೋ ಥರ ಅನ್ನೋದ್ರೆ, ಈ ಥರ ಫುಲ್ ಕ್ಲಿಯರ್ ಆಗಬೇಕು ಅಂದರೆ. ಈ ಥರ ಫುಲ್ ಕ್ಲಿಯರ್ ಆಗಿಲ್ಲ ಅಂದರೆ ತುಪ್ಪ ಸ್ಮೆಲ್ ಬರೋದು, ಹಾಳಾಗೋದು ಆಗಿಬಿಡುತ್ತೆ. ಅದಕ್ಕೆ ಈ ಥರ ಫುಲ್ ಕ್ಲಿಯರಾಗಿ ಕಾಣಿಸ್ಬೇಕು ನಮಗೆ ಪಾತ್ರೆ ತಳ, ಅಲ್ಲಿವರೆಗೂ ಕಾಸ್ಕೊಬೇಕು. ಇನ್ನೊಂದೇನೆಂದರೆ, ತುಂಬ ಜಾಸ್ತಿ ಕಾದ್ಬಿಡುತ್ತೆ ಒಂದೊಂದು ಸಲ. ನಮಗೆ ಗೊತ್ತಾಗ್ದೇ 1-2 ಸೆಕೆಂಡ್ ಜಾಸ್ತಿ ಕಾದಿತ್ತು. ಒಂಚೂರು ತುಪ್ಪ ಆ ಥರ ಸ್ಮೆಲ್ ಬರ್ತಾ ಇದೆ ಅಂದರೆ ಒತ್ತೋಗಿರೋ ಥರ, ಅಂದರೆ ಒಂದನಿ ಮಜ್ಜಿಗೆ ಹಾಕಿದ್ರೆ ಆ ಸ್ಮೆಲ್ ಬರೋಲ್ಲ. ತುಂಬ ಜಾಸ್ತಿ ಸ್ಮೆಲ್ ಬರೋಂಗಾದರೆ ಮಜ್ಜಿಗೆ ಹಾಕಿದ್ರೂ ಏನೂ ಯೂಸ್ ಇರೋಲ್ಲ.
ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ತಾಳ್ಮೆಯಿಂದ ಸ್ವಲ್ಪ ಪೇಷನ್ಸಿಂದ ಕಾಯಿಸ್ಬಿಡೋಣ, ಆವಾಗ ಕ್ಲಿಯರಾಗಿ ಬರುತ್ತೆ. ಏನು ಕಷ್ಟ ಏನಲ್ಲ, ಸ್ವಲ್ಪ ವೆಯ್ಟ್ ಮಾಡಿಕೊಂಡು ನೋಡಿಕೊಂಡು ಚೆಕ್ ಮಾಡಿಕೊಂಡು ಮಾಡಬೇಕು. ನಾವು ಬೇರೆ ಅಡುಗೆ ತಿಂಡಿ ಮಾಡುವಾಗ ಮಾಡಬಾರ್ದು, ಅದಕ್ಕೋಸ್ಕರನೇ ನಾವು ಟೈಮ್ ಕೊಟ್ಟು ತುಪ್ಪ ಕಾಯಿಸ್ಬೇಕು, ಆವಾಗ ಕರೆಕ್ಟಾಗಿ ಕಾಯಿಸ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅಷ್ಟು ಎಣ್ಣೆಯಿಂದ ಇಷ್ಟು ತುಪ್ಪ ಆಗಿದೆ. ಥ್ಯಾಂಕ್ ಯು.